ಎಲ್ಲರನ್ನೂ ನಮ್ಮ ನಿಸರ್ಗ ಗಾರ್ಡನಿಂಗ್ಗೆ ಸ್ವಾಗತಿಸುತ್ತಾ, ನಮ್ಮ ಗಾರ್ಡನಲ್ಲಿರುವಂಥ ಕೆಲವೊಂದು ಹೂ ಗಿಡಗಳನ್ನು ಮತ್ತು ಕಾಯಿ ಗಿಡಗಳನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಇದು ಅರಳಿ ಹೂವಿನ ಗಿಡ, ತುಂಬ ಹೂಗಳು ಬಿಡ್ತಾ ಇರುತ್ತೆ. ಪ್ರತಿನಿತ್ಯ ಪೂಜೆಗೆ ಇದು ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದು ಬಂದು ಮೆಣಸಿನ್ಕಾಯಿ ಗಿಡ. ಮೆಣಸಿನ್ಕಾಯಿ ಗಿಡ ನಾನು ಹಾಕಿದ್ದಿಲ್ಲ, ಇದು ಕಿಚನ್ ವೇಸ್ಟ್ ಕಂಪೋಸ್ಟಲ್ಲಿ ಹೇಗೋ ಒಂದು ಸೀಡ್ ಏನೋ ಬಿತ್ತೋ ಏನೋ ತುಂಬ ಚೆನ್ನಾಗಿ ಬೆಳ್ಕೊಂಬರ್ತಾ ಇದೆ. ಕಾಯಿಗಳು ಅಷ್ಟೇ ತುಂಬಾ ಬಿಡ್ತಾ ಇದೆ. ನನಗಿದು ಆಶ್ಚರ್ಯನೇ, ಯಾಕೆಂದರೆ ಆ್ಯಕ್ಚುಲಿ ಗಿಡ ಬರುತ್ತೆ ಮತ್ತು ಕಾಯಿ ಬರದೇ ಇರುತ್ತೆ. ಆದರೆ ಇದರಲ್ಲಿ ಹಾಗಲ್ಲ, ತುಂಬ ಹೂ ಕಾಯಿಗಳು ಇಟ್ಟಿದ್ದಾವೆ. ಹೂಗಳು ನೋಡಿ ಎಷ್ಟೊಂದಿದೆ, ಇನ್ನು ಕಾಯಾಗಿ ಮಾರ್ಪಾಟಾಗುತ್ತೆ. ಇದು ನಿತ್ಯ ಕಲ್ಯಾಣಿ ಗಿಡ. ಪ್ರತಿನಿತ್ಯ ನಮ್ಮನ್ನು ಗಾರ್ಡನ್ಗೆ ನಗನಗುತ್ತಾ ಸ್ವಾಗತಿಸುವಂಥ ಹೂವಿನ ಗಿಡಗಳಲ್ಲಿ ಇದು ಒಂದು, ಅಂದರೆ ಮೇಯ್ನ್ ಅಂತ ಹೇಳ್ಬೋದು. ಈ ನಡುವೆ ಹೈಬಿಸ್ಕಸ್ ಅಂದರೆ ದಾಸವಾಳದ ಹೂಗಳೆಲ್ಲನೂ ಮಜ್ಜಿಗೆ ಕೊಟ್ಟಿಲ್ಲ ಅಂತ ಮುನಿಸ್ಕೊಂಡಿದ್ದಾವೆ. ಒಂದು 15 ದಿನ ಆಯಿತು. ನಾನು ಹೆಂಗೂ ವಾರಕ್ಕೊಂದ್ಸರಿ ಮಜ್ಜಿಗೆ ಕೊಟ್ಟಿಲ್ಲ ಅಂತ ಮುನಿಸ್ಕೊಂಡಿದ್ದಾವೆ. ಇದು ಬಂದು ಬದನೆ ಗಿಡ. ಒಂದೇ ಒಂದು ಬದನೆಕಾಯಿ ಬಂದಿದೆ. ಗಿಡನೂ ಹಾಗೆ ಒಂದೇ ಇದೆ, ಇನ್ಮೇಲೆ ಗಿಡ ಹಾಕಬೇಕಾಗಿದೆ. ಇದು ನಿಂಬೆ ಹಣ್ಣಿನ ಗಿಡ, ತುಂಬ ಹೂಗಳಿಟ್ಟಿದೆ. ನಿಂಬೆ ಹಣ್ಣಿನ ಗಿಡ ಅಂತೂ ನಮಗೆ ಒಳ್ಳೆ ಫಸಲು ಕೊಡ್ತಾ ಇರುತ್ತೆ. ಅಂದರೆ ಎಡೆಬಿಡದೆ ತಿಂಗಳಿಗೊಂದು 7-8 ಕಾಯಿ ಅಂತೂ ಕೊಡ್ತಾನೇ ಇರುತ್ತೆ. ಇದು ಮತ್ತು ಈಗ ಹೂವು ಇಟ್ಟಿದೆ, ನೋಡಬೇಕು ಎಷ್ಟು ಕಾಯಿ ಬರುತ್ತೆ ಸರಿ ಅಂತ. ಇದು ಬಂದು ಅಶ್ವಗಂಧದ ಗಿಡ. ಅಶ್ವಗಂಧದ ಗಿಡನ ಹಾಗೆ ಸ್ವಲ್ಪ ಕೀಟ ಬಾಧೆ ಇರೋಂಗಿದೆ, ಎಲೆ ಎಲ್ಲ ಸುತ್ಕೊಂಡಿದೆ, ಅದಕ್ಕೇನೋ ಟ್ರೀಟ್ಮೆಂಟ್ ಕೊಡಬೇಕು. ಇದು ನೋನಿ ಗಿಡ, ಆಶ್ಚರ್ಯಕರವಾದಂತಹ ನೋನಿ ಗಿಡ. ಕೃಷಿ ಇಲಾಖೆಯಲ್ಲಿ ಅವ್ರು ಕೊಡಬೇಕಾದ್ರೆ 2-3 ವರ್ಷ ಆಗುತ್ತೆ ಕಾಯಿ ಬರೋದಕ್ಕೆ ಅಂತ ಕೊಟ್ಟರು. ಆದರೆ ನಾನು ತೊಗೊಂಬಂದು ಈಗ 11 ತಿಂಗಳಾಗ್ತಾಯಿದೆ ಅಷ್ಟೇ. ಕಾಯಿಗಳು ತುಂಬಾ ಇಟ್ಟಿದೆ, ನೋಡಬೇಕು ಎಷ್ಟು ನಿಲ್ಲುತ್ತೆ ಅಂತ. ಯಾಕೆಂದರೆ ಪ್ರತಿ ಸರಿ ಫಸಲು ಬಂದಾಗ ಗಿಡದಲ್ಲಿ ಕಾಯಿಗಳು ಎಲ್ಲ ಉದುರುತ್ತೆ ಅಂತ ಹೇಳ್ತಾರೆ. ನೋಡೋಣ ಎಷ್ಟು ಬರುತ್ತೆ ಅಂತ. ಇದು ಬಂದು ದಾಸವಾಳದ ಗಿಡ. ನಮ್ಮ ತೋಟದಲ್ಲಿ ಇರೋವಂಥ ದೊಡ್ಡ ದಾಸವಾಳದ ಗಿಡ ಇದು. ತುಂಬಾ ಮುನಿಸ್ಕೊಂಡಿದ್ದಾರೆ ಈ ಮೇಡಮ್ಮು, ಯಾಕಂದರೆ ಒಂದು 15 ದಿನ ಆಯಿತು. ವಾರಕ್ಕೊಂದ್ಸರಿ ಹುಳಿ ಮಜ್ಜಿಗೆ ಕೊಟ್ಟಿಲ್ಲ ಈಗ. ಇದು ಕರಿಬೇವಿನ ಗಿಡ. ಅದರಲ್ಲೂ ಹಾಗೇನೆ 2 ಕಾಯಿ ಬಿಟ್ಟಿದೆ. ಅದು ಹಣ್ಣಾದಮೇಲೆ ಮತ್ತೆ ಅದನ್ನು ಹಾಕಿದ್ರೆ ಇನ್ನೊಂದು 2 ಗಿಡ ನನಗೆ ಎಕ್ಸ್ಟ್ರಾ ಸಿಗ್ಬೋದು, ನೋಡೋಣ. ಕರಿಬೇವಿನ ಸೊಪ್ಪು ಹಾಗೆಯೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಬಂದು ನುಗ್ಗೆ ಗಿಡ. ನುಗ್ಗೆ ಗಿಡ ಇಟ್ಟು 3 ವರ್ಷ ಆಯಿತು. ಇದು 4ನೇ ವರ್ಷ. 3 ನುಗ್ಗೆಕಾಯಿ ಬಿಟ್ಟಿದ್ದಾವೆ. ಫಸಲಿದು. ಆ 3ರಲ್ಲಿ 1 ಕಾಯಿ ಉದುರಿತು, ಇನ್ನು 2 ನಿಂತಿದೆ. ಇದು ಬಂದು ಉಮ್ಮತ್ತಿ ಗಿಡ ಅಂತ ಹೇಳ್ತೀವಿ. ಉಮ್ಮತ್ತಿ ಗಿಡನ ಇಷ್ಟು ದೊಡ್ಡದಾಗಿ ಬೆಳೆಸಿ ಗಾರ್ಡನಲ್ಲಿ ತೋರಿಸ್ತಿದ್ದಾರಲ್ಲ ಅಂದ್ಕೊಬೇಡಿ. ಇದರಲ್ಲಿ ತುಂಬ ಪ್ರಯೋಜನಗಳಿದ್ದಾವೆ. ರಸಪರ್ಣಿ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಇದು ಬಂದು ಅರಿಶಿಣದ ಗಿಡ, ಮತ್ತು ಅದರಲ್ಲಿ ಇನ್ಸುಲಿನ್ ಪ್ಲ್ಯಾಂಟ್ ಅಲ್ಲಲ್ಲೇ ನಮ್ಮ ತೋಟದಲ್ಲಿ ಬೆಳೀತಾ ಇರುತ್ತೆ. ಇದು ಕಲ್ಶುಂಠಿ ಅಂತ ಹೇಳ್ತೀವಲ್ಲ, ಅದು ಕಲ್ಶುಂಠಿನ ಹಾಗೆ ಶೀತ ಕೆಮ್ಮು ನೆಗಡಿಗೆಲ್ಲ ಯೂಸ್ ಆಗುತ್ತೆ. ಹೇರ್ ಆಯಿಲ್ಗೂ ನಾನು ಅದನ್ನು ಯೂಸ್ ಮಾಡ್ತೀನಿ, ಅಂದರೆ ಅದರ ಪರಿಮಳ ತುಂಬ ಚೆನ್ನಾಗಿರುತ್ತೆ. ಇದು ಸ್ಟ್ಯಾಂಡಲ್ಲಿ ಕೆಲವೊಂದು ಗಿಡಗಳನ್ನ ಹಾಕ್ತೀವಿ. ಇದು ಬಂದು ಒಂದು ಚಿಕ್ಕ ಪಾಟಲ್ಲಿ ಲಕ್ಕಿ ಗಿಡನ ಇಟ್ಟಿದ್ದೀನಿ. ಇದು ಕಪ್ಪು ಲಕ್ಕಿ ಗಿಡ. ಇದು ಹಾಗೆಯೇ ತುಂಬ ಮೆಡಿಸಿನಲ್ ವ್ಯಾಲ್ಯೂ ಇರೋವಂಥದ್ದು. ಸಾಂಬ್ರಾಣಿಗೆಲ್ಲ ಹಾಕ್ತೀವಿ ನಾವು. ದೊಡ್ಡ ಪತ್ರೆ ಗಿಡ, ಇದು ಹಾಗೆ ಔಷಧೀಯ ಗುಣ ಇರೋವಂಥದ್ದು, ಎಲ್ರಿಗೂ ಗೊತ್ತಿರುತ್ತೆ ದೊಡ್ಡ ಪತ್ರೆ ಬೆನಿಫಿಟ್ಸ್ ಏನೇನು ಅಂತ. ಇದು ಬಂದು ರೋಸ್ಮೆರಿ ಪ್ಲ್ಯಾಂಟ್ ಅಂತ ಹೇಳ್ತೀವಿ. ರೋಸ್ಮೆರಿ ಗಿಡ ಇದು ತುಂಬ ಒಳ್ಳೆ ಸ್ಮೆಲ್ ಇರುತ್ತೆ. ಇದು ಸ್ಟ್ರೆಸ್ ರಿಲೀಫಿಂಗ್ ಪ್ಲ್ಯಾಂಟ್ ಅಂತಲೇ ಹೇಳ್ತಾರೆ. ಹೇರ್ ಆಯಿಲ್ಗೆ ಯೂಸ್ ಮಾಡ್ತೀವಿ ನಾವು. ಇದು ಬಂದು ಕೆಂಪು ಆವರಿಕೆ ಹೂವಿನ ಗಿಡ. ಮತ್ತು ಇದು ಎಲ್ಲನೂ ಇಲ್ಲಿ ಕ್ಲಮ್ಸಿಯಾಗಿರುತ್ತೆ, ಎಲ್ಲ ಒಟ್ಟಿಟ್ಟಿರ್ತೀನಿ. ಇದರಲ್ಲಿ ಇನ್ಸುಲಿನ್ ಪ್ಲ್ಯಾಂಟು ಬಂದಿರುತ್ತೆ, ಸೀಬೇವಿನ ಗಿಡ ಇದೆ, ಮತ್ತು ಕಸ್ಟರ್ಡ್ ಆ್ಯಪಲ್ ಅಂತ ಹೇಳ್ತೀವಲ್ಲ ಅದೂ ಇದೆ. ಸೀಬೇವಿನ ಗಿಡ ಒಂದರಲ್ಲಿ 3-4 ಪೀಚುಗಳು ಬಿಟ್ಟಿದ್ದಾವೆ, ನೋಡಬೇಕು. ಅದು ಗಾಳಿ ಬೇರೆ ತುಂಬ ಎಷ್ಟು ನಿಲ್ಲುತ್ತೆ ಅಂತ ನೋಡಬೇಕು. 4 ಸೀಬೆಕಾಯಿಗಳು ಬಿಟ್ಟಿದ್ದಾವೆ. ಮತ್ತು ಕಸ್ಟರ್ಡ್ ಆ್ಯಪಲಲ್ಲೂ 1 ಕಾಯಿ ಬಿಟ್ಟಿದೆ. ನಾನು ವೀಡಿಯೋದಲ್ಲಿ ಅದು ಕವರ್ ಮಾಡಿಲ್ಲ. ಅದು ಯಾಕಂದರೆ ತುಂಬ ಚಿಕ್ಕ ಪಾಟ್ ಇಟ್ಟಿರೋದ್ರಿಂದ ಫಸಲು ಸ್ವಲ್ಪ ಕಮ್ಮಿನೇ ಕೊಡ್ತಾ ಇದೆ. ದೊಡ್ಡ ಪಾಟ್ಸ್ ಇಟ್ವಿ ಅಂತಂದರೆ, ಅಂದರೆ 100 ರೂಪೀಸ್ ಟಬ್ಬಲ್ಲೆಲ್ಲ ಹಾಕಿದ್ವಿ ಅಂದರೆ ಒಳ್ಳೆ ಫಸಲು ಕೊಡ್ಬೋದು. ಇದು ಬಿಳಿ ಲಕ್ಕಿ ಗಿಡ ಅಂತ ಹೇಳ್ತಾರೆ. ಲಕ್ಕಿ ಗಿಡದಲ್ಲಿ 2 ವೆರೈಟೀಸ್ ಇದೆ ನಮ್ಮ ಗಾರ್ಡನಲ್ಲಿ. ಇದು ಹಾಗೆಯೇ ಧೂಪ ಮತ್ತು
ದೀಪಗಳೆಲ್ಲ ಮಾಡ್ತೀವಿ, ಧೂಪ್ ಸ್ಟಿಕ್ಗೆಲ್ಲ ಅದನ್ನು ಹಾಕ್ತೀನಿ. ಇದು ಬಂದು ಕಾಡು ಹುಣಸೆ ಅಂತ ಹೇಳ್ತಾರಲ್ಲ, ಅದೊಂದು ಗಿಡ ಇದೆ. ಅದು ಹಾಗೆ 1-2 ಕಾಯಿ ವರ್ಷಕ್ಕೆ ಬಿಡ್ತಾ ಇರುತ್ತೆ. ಇದು ಆಡಸೋಗೆ ಅಂತ ಹೇಳ್ತೀವಿ, ಶೀತ ಕೆಮ್ಮು ನೆಗಡಿಗೆಲ್ಲ ಯೂಸ್ ಆಗುತ್ತೆ. ಇದು ಶಂಖಪುಷ್ಪಿ ಹೂವಿನ ಗಿಡ. ಒಂದು ಶಂಖಪುಷ್ಪ ಆ ಕಡೆ ಬಿಟ್ಟಿದೆ ನೋಡಿ, ತುಂಬ ಹೂ ಬಿಡುತ್ತೆ. ಇದು ನಂದಿ ಬಟ್ಲು ಹೂ. ಈ ಹೂವಿನ ಗಿಡ ಎಲ್ಲ ಸ್ವಲ್ಪ ಮುನಿಸ್ಕೊಂಡಿದ್ದಾವೆ, ಯಾಕೆಂದರೆ ಹುಳಿ ಮಜ್ಜಿಗೆ ಕೊಟ್ಟಿಲ್ಲ. ಹುಳಿ ಮಜ್ಜಿಗೆ ಯಾಕೆ ಕೊಟ್ಟಿಲ್ಲ ಅಂದರೆ ಮಳೆ ಇರಿದೆ ಅಲ್ಲ, ಅದರಿಂದ ಕೊಟ್ಟಿಲ್ಲ. ಈಗ ಕೊಟ್ಟರೆ ಚೆನ್ನಾಗಿ ಹೂ ಬಿಡ್ತವೆ. ಇದು ಹಾಗೆಯೇ ಮಲ್ಲಿಗೆ ಹೂವಿನ ಜಾತಿಗೆ ಸೇರಿದ್ದು ಪಾರಿಜಾತ ಹೂ ಅಂತ ಹೇಳ್ತಾರೆ. ಇದು ಸಂಜೆ ಟೈಮಲ್ಲಿ ಹೂಗಳು ಬಿಟ್ಟು ಅರಳುತ್ತೆ, ಒಳ್ಳೆ ಸ್ಮೆಲ್ ಇರುತ್ತೆ. ಈ ಗಿಡನೂ ಹಾಗೆಯೇ ಮಜ್ಜಿಗೆಗೋಸ್ಕರ ಎಕ್ಸ್ಪೆಕ್ಟೇಷನಲ್ಲಿ ಇದೆ. ಇದು 4 ಟಬ್ಬನ್ನು, ಅಂದರೆ ಈ ಥರ ಅಗಲವಾಗಿರೋವಂಥ ಟಬ್ಬನ್ನು ಸೊಪ್ಪುಗಳು ಹಾಕೋದಕ್ಕೆ ನಾನು ಈ ಥರ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕೆಂದರೆ ನಮ್ಮ ಗಾರ್ಡನ್ ತುಂಬಾ ಚಿಕ್ಕ ಗಾರ್ಡನ್ನು. ಇದನ್ನು ಕೆಳಗಡೆ ಇಟ್ಟಿವಿ ಅಂದರೆ ತುಂಬ ಅಗಲ ಜಾಗ ಹಿಡಿಯುತ್ತಲ್ವ. ಈ ಥರ ವರ್ಟಿಕಲ್ ಇಟ್ಟಿವಿ, ಲಂಬಾಕೃತಿಯಲ್ಲಿ ಇಟ್ಟಿವಿ ಅಂತಂದರೆ ಸೊಪ್ಪುಗಳು ಹಾಕೊಬೋದು ಅಂತ ಅದನ್ನು ಆ ಪ್ಲ್ಯಾನ್ ಮಾಡಿ ಇಟ್ಟಿದ್ದೀನಿ. ಈಗ ಇದು ನೋಡಿ, ಇದು ಚಿಕ್ಕದೊಂದು ಪಾಟ್. ಈ ಪಾಟಲ್ಲಿ ನಾನು ಬ್ಲೂ ಕಲರ್ ಸ್ಫಟಿಕದ ಗಿಡನ ಹಾಕಿದೆ. ಒಂದೇ ಒಂದು ಸೀಡ್ಸನ್ನು ತೊಗೊಂಬಂದು ಹಾಕಿದೆ. ಅದು ಗಿಡ ಬೆಳೆಯೋದಕ್ಕಿಂತ ಮುಂಚೆ ಈ ಕನಕಾಂಬರ ಗಿಡ ನೋಡಿ ಎಷ್ಟು ಅಗಲ ಬೆಳೆದ್ಬಿಟ್ಟು ಹೂಗಳನ್ನು ಬಿಡೋಕ್ಕೆ ಶುರುವಾಗಿದೆ. ಇದು 2ನೇ ಸರಿ ನಾನು ಹೂಗಳು ಕಟ್ ಮಾಡಬೇಕಾಗಿದೆ. ಸ್ವಲ್ಪ ಬಿಡ್ತಾ ಇರುತ್ತೆ. ಈ ಥರ ಗಿಡಗಳು ಬಂದು ತುಂಬ ಸೊಂಪಾಗಿ ನಮ್ಮ ಗಾರ್ಡನ್ನಲ್ಲಿ ಬೆಳೆಯೋದಕ್ಕೆ ಕಿಚನ್ ವೇಸ್ಟ್ ಕಂಪೋಸ್ಟು, ಹುಳಿ ಮಜ್ಜಿಗೆ ಇದ್ದರೆ ಸಾಕು. ಇದು ಕೆಂಪು ಅವರೆಕಾಯಿ ಹೂ. ಆಲ್ರೆಡಿ ನಾನು ನನ್ನ ಶಾರ್ಟ್ಸಲ್ಲೆಲ್ಲ ತೋರಿಸಿರ್ತೀನಿ. ಇದು ಅವರೆಕಾಯಿ ಗಿಡ. ಒಂದು 4 ಗಿಡ ಇದ್ದಾವೆ. ಒಂದು ಗಿಡದಲ್ಲಿ ಹೆಂಗೋ 100-150 ಗ್ರಾಮಷ್ಟು ಕಾಯಿಗಳು ನನಗೆ ಸಿಗ್ತಾ ಇರುತ್ತೆ. ಅಂದರೆ 2 ಗಿಡದ ಕಾಯಿ ಕಿತ್ತರೆ ಸಾಕು, ಹೇಗೋ ಪಲ್ಯಕ್ಕೆ 3 ಜನ ಇರೋವಂಥ 4 ಜನ ಇರೋವಂಥ ಫ್ಯಾಮಿಲಿಗೆ ಪಲ್ಯ ಮಾಡಿಕೊಂಡು ತಿನ್ಬೋದು. ಸಾಕಲ್ಲ, ನಾವು ವೇಸ್ಟ್ ಮಾಡೋವಂಥ ಟೈಮನ್ನು ಈ ಥರ ಗಾರ್ಡನ್ನಲ್ಲಿ ಡೈವರ್ಟ್ ಮಾಡಿ ಚಿಕ್ಕ ಪಾಟ್ಸಲ್ಲಿ ಈ ಥರ ಇಟ್ಕೊಂಡು ನಾವು ಗಿಡಗಳನ್ನ ಬೆಳ್ಕೊಂಡ್ರೆ ಮನಸ್ಸಿಗೂ ನೆಮ್ಮದಿ, ಆರೋಗ್ಯಕರವಾಗಿ ಇರ್ಬೋದು.